ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತನ್ನ ಆರಂಭ ಮಾಡಿದ್ದು ಎಷ್ಟನೇ ಇಸ್ವಿಲ್ ಸರ್? 10 ವರ್ಷ ಆಯ್ತು ಸರ್. ಈಗ ಆರಂಭ ಮಾಡಿದ್ದು. ಹೌದು. ಆಮೇಲೆ ಸರ್ ಇದಕ್ಕೂ ಮೊದಲು ನೀವು ಸಂಪಾದಕರಾಗಿ ಕೆಲಸ ಮಾಡಿದ್ರಲ್ಲ? ಹೌದು. ಪತ್ರಿಕೆ ಸಂಪಾದಕ ಇದ್ದೆ. ಚಿಂತನ ವೇದಿಕೆ ಕಟ್ಟಿ ನಾನು ಸುಮಾರು 30 ವರ್ಷ ಆಯ್ತು. ಅದರಿಂದ ಸಾಕಷ್ಟು ಜನ ಇವನ್ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಈಗ ಬೇರೆ ಕಡೆ ಹೋದಂತ ಇವರು ಕಮಲಾ ಹಂಪಲ್ ಗಂಟಿ ಅವರು ಕೂಡ ನಮ್ಮ ಶಶಿಕಲಾ ಹಿರೇಮಠ, ಶೈಲಜಾ ಹಿರೇಮಠ ಹಂಪಿ ಯೂನಿವರ್ಸಿಟಿ ಹೋಗಿದ್ದಾರೆ. ಆಮೇಲೆ ಅಲ್ಲಿ ಬಹಳಷ್ಟು ಜನ ಆಮೇಲೆ ಇವರು DDM ದೇಸಾಯಿ ಸರ್, ಆಮೇಲೆ ನಿಮ್ಮ ಪರಿವಾರ ದೇಸಾಯಿ ನಮ್ಮ ಇದರಲ್ಲೇ ಇದ್ದಾರೆ. ಅವರು ನಮ್ಮ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಿರೂಪಕರಾಗಿ ಕೆಲಸ ಮಾಡಿದರು. ನಿರೂಪಕ ದೇಸಾಯಿ ಅಂತಾನೆ ಅವರು. ಅಲ್ಲಿ ಹೊಸಪೇಟೆಯಲ್ಲಿ ಇಟಗಿ ರಣ್ಣ ಶಾಯರಿ, ಅವರು ಕೂಡ ವೇದಿಕೆ ನಮ್ಮಿಂದಾನೆ ಪ್ರಾರಂಭ ಆಗಿದೆ. ಹೀಗಾಗಿ ಬೇಕಾದಷ್ಟು ಜನಕ್ಕೆ ವೇದಿಕೆ ಕೊಟ್ಟಿದ್ದಾರೆ. ಈಗ ನಮಗೊಂದು ದೊಡ್ಡ ವೇದಿಕೆ ಏನಂದ್ರೆ ಚುಟುಕು ಸಾಹಿತ್ಯ ಪರಿಷತ್ತಿನಿಂದಾನೇ ಬಹುಶಃ ಇಂಡಿ ಭಾಗದಲ್ಲಿ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಸರ್ ಭಾಳ ಆಕ್ಟಿವ್ ಆಗಿರುವಂಥ ಜಿಲ್ಲೆ ಒಳಗೆ ವಿಜಯಪುರ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಒಂದು. ಯಾಕಂದ್ರೆ ಬಂಡೆಪ್ಪ ಚುಟುಕು ಸಾಹಿತ್ಯ ಪರಿಷತ್, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಕಟ್ಟಿ ಬೆಳೆಸುವಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಅಂದ್ರೆ ನನ್ನ ಸ್ವಾರ್ಥ ಜಾಸ್ತಿ ಇರೋದು. ಯಾಕಂದ್ರೆ ನನ್ನ ಏನು ತೀರ್ಕೊಂಡಾಗ ನನಗೆ ಹೆಂಗೆ ಟೈಮ್ ಕಳಿಬೇಕು ಅನ್ನೋದು ಸಮಸ್ಯೆ ಆಗಿತ್ತು. ಪತ್ರಿಕೋದ್ಯಮ ಪೂರ್ಣ ನಾನು 24 hours ವರ್ಕ್ನಾಗ ನಾನು ಬೆಳೆದು ಬಂದವ. ಹೀಗಾಗಿ ಅದಕ್ಕೆ ನಾನು ಚುಟುಕು ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸೋದ್ರಲ್ಲಿ ನನ್ನ ಹೆಂಡತಿಯ ಅಗಲಿಕೆ ನೋವನ್ನು ನಾನು ಮರಿತಾ ಇದ್ದೀನಿ. ಇಲ್ಲ, ನಿಜಕ್ಕೂ ಗ್ರೇಟ್ ಸರ್. ಯಾಕಂದ್ರೆ ಇಡೀ ಬದುಕನ್ನು ಏನದಲ್ಲ ಸಾಹಿತ್ಯದ ಸೇವೆಗೆ ಮುಡಿಬಿಡೋದು ಅದು ಭಾಳ ಕಷ್ಟ ಸರ್. ಕೆಂಡದ ಮೇಲಿನ ನಡಿಗೆ ಸರ್. ಯಾಕಂದ್ರೆ ಕೆಲವೊಬ್ಬರು ಏನಂತ ಅದಕ್ಕೆಲ್ಲ ಏನಂತಾರೆ ರಾಜಕೀಯದಲ್ಲಿ ಬೆಳಿಬೋದು ಅಥವಾ ಇನ್ನಿತರ ಯಾವುದೋ ಒಂದು ಕ್ಷೇತ್ರದಲ್ಲಿ ಬೆಳಿಬೋದು. ಆದರೆ ಸಾಹಿತ್ಯದ ಸೇವೆ ಮಾಡೋದಲ್ಲ, ಅದು ಬಹಳ ದೊಡ್ಡ ಸಮಸ್ಯೆಗಳು. ರಕ್ತಗತವಾಗಿ ಬೆಳೆದು ಆಮೇಲೆ ನಾನು ಯಾವುದೇ ಇದಕ್ಕೂ ಪ್ರವಾಹದ ವಿರುದ್ಧ ಈಜ್ಕೊಂಡು ಬಂದೀನಿ. ಪ್ರವಾಹದ ಜೊತೆ ಈಜ್ಕೊಂಡು ಬಂದಿದ್ರೆ ನಾನು ಇವತ್ತು ಯಾವುದಾದ್ರು ಪ್ರಶಸ್ತಿ ತಗೋಬೋದಾಯ್ತು, ಯಾವುದೋ ಅಕಾಡೆಮಿ ಅಧ್ಯಕ್ಷ ಆಗ್ಬೋದಾಯ್ತು. ಸರ್, ನಿಮ್ಮ ಸಂಘಟನಾ ಸಾಮರ್ಥ್ಯ ನಾನು ಮೊನ್ನೆ ಸಿರ್ಸಿ ಸಮ್ಮೇಳನದೊಳಗೆ ನೋಡಿದೆ. ನಿಜವಾಗಿಯೂ ಏನಂದರೆ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿಕೊಟ್ರಿ ಕನ್ನಡಕ್ಕೆ. ಅದೊಂದು ತಮ್ಮ ಬಹುದಿನದ ಬಯಕೆ ಆಸೆ ಏನದಲ್ಲ ಈಡೇರಲಿ. ಸರ್ಕಾರ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಮಾನ್ಯತೆ ಆದಷ್ಟು ಬೇಗ ಮಾಡಲಿ ಅನ್ನೋದು ನಮ್ಮ ಬಯಕೆ ಸರ್. ಅದೇ ನಾನು ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ಇವರು ಒಂದು ಜಿಲ್ಲಾ ಸಮ್ಮೇಳನಕ್ಕೆ ಕೊಡೋ 7 ಲಕ್ಷ ರೂಪಾಯಿ ಸಮ್ಮೇಳನಕ್ಕೆ ಕೊಡೋದು ನನ್ನ ಪರಿಷತ್ತಿಗೆ 1 ವರ್ಷಕ್ಕೆ ಕೊಡ್ರಿ ಅಂತ ಕೇಳ್ತೀನಿ. ನಮ್ಮ ಚುಟುಕು ಸಾಹಿತ್ಯಕ್ಕೆ 1 ವರ್ಷ, ನಮ್ಮ ಪರಿಷತ್ತಿಗೆ 1 ವರ್ಷಕ್ಕೆ ಕೊಡ್ರಿ, ನಾ ಅಂತ ಬೇಕಾದಷ್ಟು ಕಾರ್ಯಕ್ರಮ ಮಾಡಿಕೊಡ್ತೀನಿ. ಹೌದು ಸರ್. ಯಾಕಂದ್ರೆ ಸರ್ ಏನಂದ್ರೆ ರಾಜಕೀಯ ಇಚ್ಛಾಶಕ್ತಿಯು ಅದಕ್ಕೆ ಬೇಕು ಸರ್. ಬೇಕು ಅನಿವಾರ್ಯ. ಆನಂತರ ಬ್ರ್ಯಾಂಡ್ ಆಗಬಾರ್ದು. ಈಗ ಅಕಾಡೆಮಿಯನ್ನು ಕೂಡ ಬಿಜೆಪಿ ಕವಿಗಳು, ಕಾಂಗ್ರೆಸ್ ಕವಿಗಳು ಆ ಥರ ಆಗಬಾರ್ದು. ಆಮೇಲೆ ಇನ್ನೊಂದು ಸರ್, ಕನ್ನಡ ಸಾಹಿತ್ಯ ಪರಿಷತ್ತು ಇತ್ತಿತ್ತಲಾಗಿ ಕೇಳಿ ಬರ್ತಾ ಧ್ವನಿ ಅಂದ್ರೆ ವಯಸ್ಸಾದ ರಾಜಕೀಯ ವ್ಯಕ್ತಿಗಳ ಗೂಡಾಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಅಲ್ಲ, ಇಲ್ಲೇ ಅದ ನಿಮ್ಗೆ ಎಕ್ಸಾಂಪಲ್. ನಮ್ಮ ಇದಕ್ಕೆ ಅದು ಹುಬ್ಬಳ್ಳಿಯಲ್ಲೇ ಇದೆ. ಕಾಂಗ್ರೆಸ್ ಬಿಜೆಪಿ ಇವರು 300-400 ರೂಪಾಯಿ 400 ಓಟ್ ಇಟ್ಕೊಂಡು ಕೂತಾರ. ಹೌದೌದು. ಆಮೇಲೆ ಅಲ್ಲಿ ದುರಂತ ಇನ್ನೇನಂದ್ರೆ ಕನ್ನಡದ ಅದನ್ನ ಬಗ್ಗೆ ನಾನು ಮಾತಾಡೋದಿಲ್ಲ. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಯಾರು ಬೇಕಾದವರು ಆಗ್ಬೋದು, ಅಕ್ಷರ ನಾಲೆಡ್ಜ್ ಇಲ್ದವರು ಆಗ್ತಾರೆ. ದುರಂತಗಳು ಸರ್. ಕೆಲವು ಜಿಲ್ಲೆ ಒಳಗಡೆ ಏನಂದ್ರೆ ಅವ್ರಿಗೆ ಕನ್ನಡದ ಬಗ್ಗೆ ಏನಂದ್ರೆ ಗೊತ್ತಿಲ್ಲದೆ ಪಾಪ ಮುಗ್ಧ ಜನರನ್ನ ವೋಟರ್ಸ್ ಅನ್ನ ಮಾಡ್ಕೊಂಡು ಅವರಿಂದ ದುರುಪಯೋಗ ಆಗ್ತಾ ಇದೆ. ನಥಿಂಗ್ ಬಟ್ ಇಲೆಕ್ಷನ್ ಆದಂಗೆ. ಹೌದೌದು. ಈಗ ನಾನು ಹಾವೇರಿ ಸ್ನೇಹಿತರ ಮನೆ ಫೋನ್ ಮಾಡಿದ್ರು, ಅಲ್ಲೇನೋ ಚೀಟಿ ಕೊಡೋದು ವ್ಯವಸ್ಥೆ ಮಾಡಿದಾರಂತೆ ಸಂಜೆ. ಹೌದೌದು. ದುರಂತಗಳು ಸರ್ ಇವೆಲ್ಲ. ಅಲ್ಲ, ಇಂಥದ್ದು ಬೇಕಾ? ಆಕ್ಚುಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇರುವಾಗ ದುಡ್ಡು ಇರಲಿಲ್ಲ, ಒಂದು ಗೌರವ ಇತ್ತು. ಈಗ ದುಡ್ಡು ಬರ್ಲಿಕ್ಕೆ ಗೌರವ ಹೋಯ್ತು.